ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಾಯುದೇವರು ಭೂಲೋಕದಲ್ಲಿ ಕಲಿಯುಗದಲ್ಲಿ ಶ್ರೀಮದ್ ಆಚಾರ್ಯರಾಗಿ ಅವತಾರವನ್ನು ಮಾಡಿದರು. ವಾಯುದೇವರ ಅವತಾರಗಳು 3 ಅಂತ ನಾವು ತಿಳಿದಿದ್ದೇವೆ. ಮೊದಲನೆಯದ್ದು ಹನುಮಂತನ ಅವತಾರ. ಹನುಮಂತನ ಅವತಾರದ ಸಮಗ್ರ ತಿಳುವಳಿಕೆಯನ್ನು ನಮಗೆ ರಾಮಾಯಣ ಕೊಟ್ಟರೆ, ಎರಡನೆಯ ಅವತಾರ ಅದು ಭೀಮಾವತಾರ. ಭೀಮಸೇನನ ಪರಿಪೂರ್ಣವಾದ ಮಾಹಿತಿಯನ್ನು ನಮಗೆ ಮಹಾಭಾರತ ಕೊಟ್ಟಿದೆ. ಶ್ರೀಮದ್ ಆಚಾರ್ಯರ 3ನೆಯ ಅವತಾರ, ವಾಯುದೇವರ 3ನೆಯ ಅವತಾರ, ಶ್ರೀಮದ್ ಆಚಾರ್ಯರ ಅವತಾರದ ಮಾಹಿತಿಗಳು ನಮಗೆಲ್ಲಿ ಸಿಗಬೇಕು ಅಂತ ಹೇಳಿದರೆ, ಮಂತ್ರತುಲ್ಯವಾದ ಸುಮಧ್ವ ವಿಜಯದಲ್ಲಿ ವಿಶೇಷವಾಗಿ ನಮಗೆ ಶ್ರೀಮದ್ ಆಚಾರ್ಯರ ಮಾಹಿತಿಗಳು ನಮಗೆ ಸಿಗುತ್ತವೆ. ಹೇಗೆ ರುಕ್ಮಿಣೀಶ ವಿಜಯದಲ್ಲಿ ಕೃಷ್ಣನ ಎಲ್ಲ ಬಾಲ್ಯ ಲೀಲೆಗಳನ್ನು ವರ್ಣನೆ ಮಾಡೋದಕ್ಕೆ 3ನೇ ಸರ್ಗವನ್ನು ವಾದರಾಜರು ಬಳಸಿಕೊಂಡಿದ್ದಾರೆ. ಭೀಮಸೇನನ ಬಾಲ್ಯದ ಲೀಲೆಗಳನ್ನೆಲ್ಲ ವರ್ಣನೆ ಮಾಡಲಿಕ್ಕೂ ಕೂಡ ಸುಮಧ್ವಿಜಯದಲ್ಲಿ ಬೇಕಾದಷ್ಟು ಪ್ರಾರಂಭದಲ್ಲಿ ಅದನ್ನು 1ನೇ ಸರ್ಗದಲ್ಲಿ ನಾವು ಅದನ್ನು ಕಾಣ್ತೇವೆ. ಹಾಗೆ ಶ್ರೀಮದ್ ಆಚಾರ್ಯರ ಪರಿಪೂರ್ಣವಾದ ಒಂದು ಮಾಹಿತಿ, ಅವರ ಒಂದು ಪ್ರೌಢಿಮೆ, ಅದರ ಜೊತೆ ಅವರು ಲೋಕದಲ್ಲಿ ತೋರಿದ ಅಸಾಧಾರಣವಾದ ಒಂದು ಪೌರುಷಗಳು, ಜೊತೆಗೆ ಅವರ ಮಹಿಮೆ, ಇವೆಲ್ಲ ನಮಗೆ ತಿಳಿಯೋದು ಮಧ್ವವಿಜಯದ 10ನೇ ಸರ್ಗದಲ್ಲಿ ನಮಗದರ ಮಾಹಿತಿಯನ್ನು ನಾರಾಯಣ ಪಂಡಿತಾಚಾರ್ಯರು ಬಹಳ ವಿಸ್ತಾರವಾಗಿ ನಮಗೆ ಕೊಟ್ಟಿದ್ದಾರೆ. ಆ 10ನೇ ಸರ್ಗದ ಆ ಒಂದು ಕಥಾ ಸಂಗ್ರಹವನ್ನು ಹೇಳಲಿಕ್ಕೆ ಸಣ್ಣ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾನು ಮಾಡುತ್ತಾ ಇದ್ದೇನೆ. ಶ್ರೀಮದ್ ಆಚಾರ್ಯರ ವರ್ಣನೆಯನ್ನು ಪ್ರಾರಂಭದಲ್ಲಿ ನಾರಾಯಣ ಪಂಡಿತಾಚಾರ್ಯ ಸರ್ಗದ ಆದಿಯಲ್ಲಿ ನಮಗೆ ತಿಳಿಸಿದಂತೆ, ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇವಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ಭಾರಿ ಭಾರಿ ಮಹಿಮೆಗಳನ್ನೆಲ್ಲ ತೋರಿಸಿದ್ದಾರೆ ಶ್ರೀಮದ್ ಆಚಾರ್ಯರು. ಆ ಎಲ್ಲ ಶ್ರೀಮದ್ ಆಚಾರ್ಯರ ಮಹಿಮೆಗಳನ್ನು ಹೇಳಲಿಕ್ಕೆ ದೇವತೆಗಳ ಗಣವೂ ಸಾಲೋದಿಲ್ಲ. ಅಂಥದ್ರಲ್ಲಿ ನಾನೇನು ಹೇಳಲಿಕ್ಕೆ ಸಾಧ್ಯ? ಆದರೂ ಶುಶ್ರೂಷು ಜನಾಯ ವರ್ಣ್ಯತೆ. ಶ್ರೀಮದ್ ಆಚಾರ್ಯರ ಭಕ್ತರು ಬೇಕಾದಷ್ಟು ಜನ ಇದ್ದಾರೆ ಭೂಲೋಕದಲ್ಲಿ. ಅವರಿಗೆಲ್ಲ ಶ್ರೀಮದ್ ಆಚಾರ್ಯರ ಮಹಿಮೆ ಏನು ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಆಚಾರ್ಯರು ತೋರಿದ 1-2 ಮಹಿಮೆಗಳನ್ನು ನಾನಿಲ್ಲಿ ಉಲ್ಲೇಖ ಮಾಡುತ್ತೇನೆ ಅಂತ ಪ್ರಾರಂಭದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ನಾರಾಯಣ ಪಂಡಿತಾಚಾರ್ಯರು ಕೆಲವೊಂದು ಶ್ರೀಮದ್ ಆಚಾರ್ಯರ ಅಸಾಧಾರಣವಾದ ಪ್ರತಿಭೆಗಳನ್ನು ನಮಗಿಲ್ಲಿ ದರ್ಶನ ಮಾಡಿಸಿದ್ದಾರೆ ಅಂತ ಅತ್ಯಂತ ಬಹಳ ಸುಂದರವಾಗಿ ಅನೇಕ ರೀತಿಯಾದ ಛಂದಸ್ಸುಗಳಿಂದ ಕೂಡಿಕೊಂಡು, ಅನೇಕ ರೀತಿಯಾದ ವೃತ್ತಗಳು, ಛಂದಸ್ಸುಗಳು, ನಾನಾ ರೀತಿಯಾದ ಚಮತ್ಕಾರವಾದ ಶ್ಲೋಕಗಳು, ಅನೇಕ ರೀತಿಯಲ್ಲಿ ಸುಂದರವಾಗಿರತಕ್ಕಂಥ ಸರ್ಗ ಅದು ಈ 10ನೇ ಸರ್ಗ. ಆ ಸರ್ಗದ ಪ್ರಾರಂಭದಲ್ಲಿ ಶ್ರೀಮದ್ ಆಚಾರ್ಯರ ಕೆಲವೊಂದು ಮಹಿಮೆಗಳನ್ನು ಹೇಳ್ತಾ, ಶ್ರೀಮದ್ ಆಚಾರ್ಯರು 2 ಬಾರಿ ಬದರಿ ಯಾತ್ರೆಯನ್ನು ಮಾಡಿದ್ದಾರೆ. ಮೊದಲನೇ ಬಾರಿ ತಾವು ಗೀತಾಭಾಷ್ಯವನ್ನು ರಚನೆ ಮಾಡಿ ಅದನ್ನು ಸಮರ್ಪಣೆ ಮಾಡಲಿಕ್ಕೋಸ್ಕರ ಮೊದಲನೇ ಬಾರಿ ಹೋದದ್ದು. ಮೊದಲನೇ ಬಾರಿ ಹೋದಾಗ ಭಗವಂತನ ಮೂಲಕ ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಲಿ ಅಪ್ಪಣೆಯನ್ನು ಪಡ್ಕೊಂಡು ಬಂದರು. ಇದೆರಡೂ ಶ್ರೀಮದ್ ಆಚಾರ್ಯರು ತೋರಿಸಿಕೊಟ್ಟ ಅಸಾಧಾರಣವಾದ ಒಂದು ಆಚಾರ್ಯರ ಗುಣ, ವಾಯುದೇವರ ಗುಣ. ನಾವು ಏನು ಕೆಲಸ ಮಾಡಬೇಕಾದರೂ ಕೂಡ ಭಗವಂತನ ಆದೇಶವನ್ನು ಪಡೆದು ನಾವು ಮಾಡಬೇಕು ಅನ್ನೋದು ಶ್ರೀಮದ್ ಆಚಾರ್ಯರ ವಾಯುದೇವರ ಗುಣ. ಆದ್ದರಿಂದ ಅದನ್ನು ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡಿ ಕೃಷ್ಣಾರ್ಪಣ ಬಿಡೋದು ಕೂಡ ಭಗವಂತನ ಮುಂದೆ ಕೃಷ್ಣಾರ್ಪಣ ಬಿಡಬೇಕು. ಇದನ್ನು ಚೆನ್ನಾಗಿ ತಮ್ಮ 3ನೆಯ ಮಧ್ವಾವತಾರದಲ್ಲಿ ಅದನ್ನು ನಮಗೆ ತೋರಿಸಿಕೊಟ್ಟರು ಶ್ರೀಮದ್ ಆಚಾರ್ಯರು. ಮೊದಲನೇ ಬಾರಿಯೂ ಕೂಡ ಅನೇಕ ಜನ ಶಿಷ್ಯರನ್ನು ಜೊತೆ ಕರೆದುಕೊಂಡು ಹೋದರು. 2ನೇ ಬಾರಿ ತಾವು ಬದರಿಗೆ ಹೋಗುವಾಗ ಅವರ ಜೊತೆಯಲ್ಲಿ ಹೃಷಿಕೇಶ ತೀರ್ಥರು, ನರಹರಿ ತೀರ್ಥರು, ಜನಾರ್ದನ ತೀರ್ಥರು, ಉಪೇಂದ್ರ ತೀರ್ಥರು, 4 ಜನ ಯತಿ ಶಿಷ್ಯರು, ಭಾರಿ ಯತಿ ಶಿಷ್ಯರು. ಅವರುಗಳ ಜೊತೆಗೆ ಮೊದಲನೇ ಬಾರಿ ತೀರ್ಥಯಾತ್ರೆಗೆ ಹೋಗುವಾಗ ಸತ್ಯತೀರ್ಥರು ಇದ್ದರು.
ಆ ಸತ್ಯತೀರ್ಥರ ಮೊದಲನೇ ಬಾರಿ ತೀರ್ಥಯಾತ್ರೆ ಹೋದಾಗ, ಬದರಿ ಯಾತ್ರೆ ಹೋದಾಗ ಎಷ್ಟು ಪ್ರಭಾವವನ್ನು ತೋರಿಸಿದ್ದಾರೆ ಸತ್ಯತೀರ್ಥರು ಅನ್ನೋದನ್ನು ನಾವು ಹಿಂದಿನ ಭಾಗಗಳಲ್ಲಿ ನಾವು ಕಂಡಿದ್ದೇವೆ. ಅಂಥ ಮಹಾನುಭಾವರಾಗಿರ್ತಕ್ಕಂಥ ಸತ್ಯತೀರ್ಥರು ಎರಡನೇ ಬಾರಿ ಬದರಿ ಯಾತ್ರೆಗೆ ಹೊರಟಾಗ ಶ್ರೀಮದ್ ಆಚಾರ್ಯರು ಅವರು ಎರಡನೇ ಬಾರಿಗೂ ಕೂಡ ಹೋಗಿದ್ದಾರೆ. ಇಷ್ಟು ಶ್ರೀಮದ್ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಕಾರಣ ಆ ಸತ್ಯತೀರ್ಥರು ಶ್ರೀಮದ್ ಆಚಾರ್ಯರ ಭಾಷ್ಯವನ್ನು ಮೊದಲ ಲೇಖಕರಾಗಿ ಜಗತ್ತಿಗೆ ಹೊರಹೊಮ್ಮಿದವರು ಅವರು ಸತ್ಯತೀರ್ಥರು. ಆದ್ದರಿಂದ ಶ್ರೀಮದ್ ಆಚಾರ್ಯರು ಭಾರೀ ಭಾಗ್ಯವನ್ನು 2 ಬಾರಿ ತಮ್ಮ ಜೊತೆಗೆ ಬದರಿ ಯಾತ್ರೆಯನ್ನು ಮಾಡಿಸಿದವರು ಶ್ರೀಮದ್ ಆಚಾರ್ಯರು ಸತ್ಯತೀರ್ಥರಿಗೆ. ಅವರೂ ಕೂಡ ಇವರುಗಳ ಜೊತೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ 4 ಶಿಷ್ಯರು ಋಷಿಕೇಶ ತೀರ್ಥರು, ನರಹರಿ ತೀರ್ಥರು, ಪದ್ಮನಾಭ ಜನಾರ್ದನ ತೀರ್ಥರು ಮತ್ತು ಉಪೇಂದ್ರ ತೀರ್ಥರು. ಇವರು ಕ್ರಮವಾಗಿ ಈ ಉಡುಪಿಯ ಅಷ್ಟಮಠಗಳಲ್ಲಿ ಪಲಿಮಾರು, ಅದಮಾರು, ಕೃಷ್ಣಾಪುರ ಮತ್ತು ಪುತ್ತಿಗೆ ಮಠದ ಯತಿಗಳಾಗಿ ಮೊದಲ ಯತಿಗಳಾಗಿ ನಾವು ಇವತ್ತು ಜಗತ್ತಿನಲ್ಲಿ ಅವರನ್ನು ಕಾಣ್ತಾ ಇದ್ದೆ. ಅವರಿಂದ ಆ ಮಠದ ಪರಂಪರೆ ಇವತ್ತಿಗೂ ಕೂಡ ಬೆಳೆದುಕೊಂಡು ಬಂದದ್ದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಹೀಗೆ ಶ್ರೀಮದ್ ಆಚಾರ್ಯರು ಅನೇಕ ಮಹಿಮೆಗಳನ್ನೆಲ್ಲ ತೋರಿ ಬದರಿ ಯಾತ್ರೆಯನ್ನು ಮುಗಿಸಿಕೊಂಡು ವಾಪಸ್ ಬಂದಾಗ ಅನೇಕರಿಗೆ ಕುತೂಹಲ, ಹೇಗಿತ್ತು ಶ್ರೀಮದ್ ಆಚಾರ್ಯರು? ಹೋದವರು ಒಂದಿಷ್ಟು ಜನ, ಹೋಗದೇ ಇದ್ದವರು ಮತ್ತೊಂದಿಷ್ಟು ಜನ. ಆ ಹೋಗದೇ ಇದ್ದವರಿಗೆ ಆ ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ಕೇಳಬೇಕು, ನೋಡಬೇಕು ಅಂತ ಭಾಳ ತವಕ. ಹಾಗಾಗಿ ಅನೇಕ ಜನ ಹೋದ ಶಿಷ್ಯರಲ್ಲಿ ಆ ಶ್ರೀಮದ್ ಆಚಾರ್ಯರ ಮಹಿಮೆ ಹೇಗಿತ್ತು, ಏನೇನೆಲ್ಲ ಲೀಲೆಗಳನ್ನು ತೋರಿಸಿದರು ಶ್ರೀಮದ್ ಆಚಾರ್ಯರು, ಅದನ್ನೆಲ್ಲ ಪರಿಪೂರ್ಣವಾಗಿ ನಮಗೆ ಹೇಳಬೇಕು ಅಂತ ಕೇಳಿದಾಗ ಆ ಹೋದ ಅನೇಕ ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ನೆರೆದ ಎಲ್ಲ ಶುಶ್ರೂಷು ಜನರಿಗೆ ಶ್ರೀಮದ್ ಆಚಾರ್ಯರ ಸೇವಾ ಭಾಗ್ಯವನ್ನು ಪಡೆದುಕೊಳ್ಳಿಕ್ಕೋಸ್ಕರ ಕಾತುರರಾಗಿರತಕ್ಕಂಥ ಎಲ್ಲ ಶಿಷ್ಯರಿಗೆ ಆ ಶ್ರೀಮದ್ ಆಚಾರ್ಯರ ಕೆಲವೊಂದು ಮಹಿಮೆಗಳನ್ನಷ್ಟೇ ಇಲ್ಲಿ ಉಲ್ಲೇಖ ಮಾಡಿದ್ದನ್ನು ನಾರಾಯಣ ಪಂಡಿತಾಚಾರ್ಯರು ಈ ಒಂದು 10ನೇ ಸರ್ಗದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿಂದ ಹೋದಾಗಿನಿಂದ ಹಿಡಿದು ಬರುವವರೆಗೆ ಏನೇನು ಮಹಿಮೆಗಳನ್ನು ತೋರಿಸಿದರು ಶ್ರೀಮದ್ ಆಚಾರ್ಯರು, ಅದರಲ್ಲಿ ಕೆಲವೊಂದು ಮಹಿಮೆಗಳನ್ನು ನಾವೀಗ ಉಲ್ಲೇಖವನ್ನು ಮಾಡೋಣ. ಮೊದಲನೇದಾಗಿ ಇಲ್ಲಿಂದ ಹೊರಟಾಗ ಶ್ರೀಮದಾಚಾರ್ಯರು ಮೊದಲು ಶ್ರೀಮದಾಚಾರ್ಯರಿಗೆ ಎದುರಾದದ್ದು ಈಶ್ವರ ದೇವ ಅಂತ ಒಬ್ಬ ಅರಸ. ಅವನದ್ದೊಂದು ಪ್ರತಿಜ್ಞೆ, ತನ್ನ ಊರಿನಲ್ಲಿ ದೊಡ್ಡ ಒಂದು ಹಳ್ಳವನ್ನು ತೋಡಿಸಬೇಕು, ಕೆರೆಯನ್ನು ತೋಡಿಸಬೇಕು. ಯಾವುದರಿಂದ ಕೆರೆ ಅಂತಾದರೆ ನೀರು ತುಂಬಬೇಕು. ಯಾವುದರಿಂದ ನೀರು ತುಂಬಿಸಬೇಕು ಅಂತ ಅವನಿಗೆ ಆಸಕ್ತಿ. ದಾರಿಯಲ್ಲಿ ಪ್ರಯಾಣ ಮಾಡುವವರ ಬೆವರಿನಿಂದ ಆ ಕೆರೆ ತುಂಬಿಸಬೇಕು ಅಂತ ಅವನ ಪ್ರವೃತ್ತಿ. ಹಾಗಾಗಿ ಯಾರ್ಯಾರು ಆ ಮಾರ್ಗದಲ್ಲಿ ಹೋಗ್ತಾರೆಯೋ ಅವರ ಕೈಯಲ್ಲಿ ಆ ಕೆರೆಯನ್ನು ಚೆನ್ನಾಗಿ ಬೆಳಗಿನಿಂದ ಸಾಯಂಕಾಲದವರೆಗೆ ಅಗಸಬೇಕು, ಆ ನೆಲವನ್ನು ಅಗಿಬೇಕು. ಈ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ದ ಆ ಈಶ್ವರ ದೇವ ಅನ್ನತಕ್ಕಂಥ ಆ ಅರಸ. ಅವನ ಮೂಲಕ ಶ್ರೀಮದ್ ಆಚಾರ್ಯರು ಹಾಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆ ಮಾರ್ಗದಲ್ಲಿ ಶ್ರೀಮದ್ ಆಚಾರ್ಯರು ಬಂದಿದ್ದಾರೆ. ಅವರನ್ನು ನೋಡಿದ, ಅವರ ವೇಷವನ್ನು ನೋಡಿಯಾದರೂ ಅವರಿಗೆ ಬೆಲೆಯನ್ನು ಕೊಡಬಹುದಾಗಿತ್ತು. ಸನ್ಯಾಸಿಗಳ ದಂಡ ಹಿಡಿದು ಕಾವಿಶಾಟಿಯನ್ನು ತೊಟ್ಟು ಶಿಷ್ಯರ ಜೊತೆಗೆ ನಡೆದುಕೊಂಡು ಹೊರಟಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರನ್ನು ಕಂಡಾಗಲೂ ಅವನಿಗೆ ಇವರ ವೇಷಕ್ಕೆ ಬೆಲೆಯನ್ನು ಕೊಡಬೇಕು ಅಂತ ಮನಸ್ಸು ಬರಲಿಲ್ಲ. ಆ ಈಶ್ವರ ದೇವನಿಗೆ ತಡೆದ, ಶ್ರೀಮದ್ ಆಚಾರ್ಯರನ್ನು ತಡೆದು ಹೇಳ್ತಾ ಇದ್ದಾನೆ, ತನ್ನ ಕರಾರು ಏನು, ಯಾರೀ ಮಾರ್ಗದಲ್ಲಿ ದಾಟಬೇಕಾದರೂ ಕೂಡ ಸುಮ್ಮನೆ ಹಾಗೆ ಹೋಗುವಂತಿಲ್ಲ, ನಾನು ಹೇಳಿದ ಕೆಲಸವನ್ನು ಮಾಡಿ ಆ ನೆಲವನ್ನು ಅಗದು ಅಲ್ಲಿಂದ ಮುಂದೆ ಹೋಗಬೇಕು. ಇದು ಆ ಈಶ್ವರ ದೇವ ಶ್ರೀಮದ್ ಆಚಾರ್ಯರಿಗೆ ಆದೇಶವನ್ನು ಮಾಡಿದ. ಯತಿಗಳು ಅಂತಾದರೆ ಸಣ್ಣ ಹೂವನ್ನಾಗಲಿ ತುಳಸಿಯನ್ನಾಗಲಿ ಅದನ್ನು ಕಿತ್ತುವುದಕ್ಕೂ ಅವರಿಗೆ ನಿಷೇಧ ಮಾಡಿಬಿಟ್ಟಿದೆ ಶಾಸ್ತ್ರ. ಅಂಥದರಲ್ಲಿ ನೆಲವನ್ನು ಅಗಿಯೋದು ಅಂತ ಹೇಳಿದರೆ ಅದು ತುಂಬ ನಿಷಿದ್ಧವಾದ ಕೆಲಸ. ಆದರೂ ಶ್ರೀಮದ್ ಆಚಾರ್ಯರು ಅವರ ಅಸಾಧಾರಣವಾದ ಪ್ರತಿಭೆ. ಅವರಿಗೆ ವಾಯುದೇವರಿಗೆ ಪ್ರಾಣ ಅಂತ ಹೆಸರು. ಪ್ರಾಣ ಅಂದರೆ ಮತ್ತೊಬ್ಬರನ್ನು ಅನಚೇಷ್ಟಾಯಾಮ್, ಪ್ರಕೃಷ್ಟವಾಗಿ ಮತ್ತೊಬ್ಬರನ್ನು ಪ್ರೇರಣೆ ಮಾಡುವ ಶಕ್ತಿ ಅದು ವಾಯುದೇವರಿಗಿದೆ. ಅದೇ ವಾಯುದೇವರೇ ಕಲಿಯುಗದಲ್ಲಿ ಶ್ರೀಮದ್ ಆಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರಾದ್ದರಿಂದ ಒಳಗಡೆ ನಿಂತು ಪ್ರೇರಿಸುವ ಶಕ್ತಿ ಅದು ವಾಯುದೇವರಿಗಿದೆ. ಆ ಹಿನ್ನೆಲೆಯಲ್ಲಿ ಈಶ್ವರ ದೇವ ಹೇಳಿದ ಶ್ರೀಮದ್ ಆಚಾರ್ಯರಿಗೆ ನೆಲವನ್ನು ಅಗದು ಹೋಗಬೇಕು ಅಂತ. ಅದಕ್ಕೆ ಶ್ರೀಮದ್ ಆಚಾರ್ಯರು ಸರಳವಾಗಿ ಉತ್ತರವನ್ನು ಕೊಡ್ತಾ ಇದ್ದ. ಏನು ಆತಂಕಕ್ಕೊಳಗಾಗದೆ, ಯಾವ ಮನಸ್ಸಿನಲ್ಲಿ ವಿಕಾರವೂ ಇಲ್ಲದೆ ನಿಧಾನವಾಗಿ ಹೇಳಿದರು, ನಾವೆಲ್ಲ ಸನ್ಯಾಸಿಗಳು, ನಮಗೆ ಈ ಅಗೆಯುವ ಕೆಲಸ ನಮಗೆ ಗೊತ್ತಿಲ್ಲ, ನೀನು ಒಮ್ಮೆ ಮಾಡಿ ತೋರಿಸು, ಆಮೇಲಿಂದ ನಾವು ಹಾಗೆ ಮುಂದುವರಿಸ್ತೇವೆ ಅಂತ ಶ್ರೀಮದ್ ಆಚಾರ್ಯರ ಮಾತು ಬಂತು. ಆಗಲಿ ಅಂತಂದ ಅವ. ಹಾಗೆ ಪ್ರಕಾರಂ ಪ್ರಕಟೀಕರ್ತು ಆರಭ್ಯ ವಿರರಾಮನೋ. ಇದೇ ಶ್ರೀಮದಾಚಾರ್ಯರ ವೈಶಿಷ್ಟ್ಯ. ಮಹೀಯೋ ಮತಿಮಾಹಾತ್ಮ್ಯಾತ್ ವೈವಶ್ಯೇನ ಖನನ್ ಖಲಃ.
ಶ್ರೀಮದ್ ಆಚಾರ್ಯರು ಹೇಳಿದರು ಒಮ್ಮೆ ಮಾಡಿ ತೋರಿಸಿ ಅಂತ. ಹಾಗಾಗಿ ಆ ಪ್ರಕಾರವನ್ನು ತೋರಿಸಬೇಕು ಅಂತ ಪ್ರಾರಂಭ ಮಾಡಿದವ ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸವನ್ನು ನಿಲ್ಲಿಸಲೇ ಇಲ್ಲ. ಶ್ರೀಮದ್ ಆಚಾರ್ಯರು ಹೊರಗಡೆ ವಾಯುದೇವರಿಗೂ ಹಾಗೂ ಭಗವಂತನಿಗೂ ಈ ಭಗವಂತ ಮಾಡುವ ಕೆಲಸ ಇದೆ. ಒಳಗಡೆಯಿಂದ ತಾವು ಪ್ರೇರಣೆಯನ್ನು ಮಾಡುತ್ತಾರೆ, ಹೊರಗಡೆ ನಿಂತು ನಮ್ಮನ್ನು ನಿಯಮನೆ ಮಾಡುವವರು ಅವರೇ, ಒಳಗಡೆ ನಿಂತು ನಮ್ಮನ್ನು ಪ್ರೇರಿಸುವವರು ಕೂಡ ಅವರೇ. ಹಾಗಾಗಿ ಆ ಒಳಗಡೆ ನಿಂತು ನಿಲ್ಲದಂತೆ ಅವನ ಕೈಯಲ್ಲಿ ಕೆಲಸವನ್ನು ಬೆಳಗಿನಿಂದ ಸಂಜೆಯವರೆಗೆ ಮಾಡಿಸಿದ ಮಹಿಮೆ ಅದು ಶ್ರೀಮದ್ ಆಚಾರ್ಯರ ಮಹಿಮೆ. ಇಂಥ ಒಂದು ಅಸಾಧಾರಣವಾದ ಮಹಿಮೆಯನ್ನು ಶ್ರೀಮದ್ ಆಚಾರ್ಯರು ಪ್ರಾರಂಭದಲ್ಲಿ ತೋರಿದ್ದಾರೆ. ಇದರ ಮೂಲಕ ಆ ಈಶ್ವರ ದೇವನಿಗೆ ಚೆನ್ನಾಗಿ ಅಹಂಕಾರವನ್ನು ಖಂಡಿಸಿದರು ಶ್ರೀಮದ್ ಆಚಾರ್ಯರು. ಅವ ತಿಳಿದುಕೊಂಡಿದ್ದ ಈಶ್ವರೋಹಂ, ನಾನೇ ಒಡೆಯ ಅಂತ ತಿಳ್ಕೊಂಡಿದ್ದ. ಅದಕ್ಕೆ ಶ್ರೀಮದ್ ಆಚಾರ್ಯರು ದೇವೋಹಂ ಅಂತ ತೋರಿಸಿದರು. ನೀನಲ್ಲಪ್ಪ, ದೇವ ಮತ್ತೊಬ್ಬ ಇದ್ದಾನೆ, ಅವ ಮಾಡಿಸಿದಂತೆ ನಾವೆಲ್ಲ ಆಡುವವರು ಅನ್ನುವ ಸತ್ಯವನ್ನು ತೋರಿಸಿಕೊಟ್ಟರು ಆ ಈಶ್ವರ ದೇವನಿಗೆ. ಶ್ರೀಮದ್ ಆಚಾರ್ಯರ ಈ ಒಂದು ಅದ್ಭುತವಾದ ಮಹಿಮೆ ಎಲ್ಲ ಶಿಷ್ಯರಿಗೂ ಕೂಡ ಬೆರಗುಗೊಳಿಸಿದೆ, ಶಿಷ್ಯರನ್ನು ಬೆರಗುಗೊಳಿಸಿದೆ. ಆಚಾರ್ಯರ ಮಹಿಮೆ ಒಳಗಡೆ ನಿಂತು ನಿರಂತರವಾಗಿ ಅವನನ್ನು ಪ್ರೇರಣೆಯನ್ನು ಮಾಡಿ ಅವನು ಅಗಿತಲೇ ಇದ್ದಾನೆ. ಶ್ರೀಮದ್ ಆಚಾರ್ಯರ ಪ್ರಯಾಣ ಹಾಗೆ ಮುಂದುವರಿತು. ನಂತರದಲ್ಲಿ ಶ್ರೀಮದ್ ಆಚಾರ್ಯರು ಹಾಗೆ ಉತ್ತರದ ಕಡೆಗೆ ನಡೆದು ಹೋಗುವಾಗ ಮಧ್ಯದಲ್ಲಿ ಅವರಿಗೆ ಸಿಕ್ಕಿದ್ದು ಗಂಗಾ ನದಿ. ಗಂಗಾ ನದಿಯ ಮಹಿಮೆಯನ್ನೆಲ್ಲ ಬೇಕಾದಷ್ಟು ನಾವು ತಿಳಿದಿದ್ದೇವೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ ಅಂತ ಗಂಗೆಯ ಮಹಿಮೆಯನ್ನು ಹೇಳುತ್ತಾರೆ. ಹಾಗೆ ಗಂಗಾ ನದಿಯನ್ನು ದಾಟುವ ಪ್ರಸಂಗ ಬಂತು ಶ್ರೀಮದ್ ಆಚಾರ್ಯರಿಗೆ. ಆದರೆ ಗಂಗಾ ನದಿಯನ್ನು ದಾಟುವ ಸಂದರ್ಭದಲ್ಲಿ ಆ ಗಂಗಾ ನದಿಯ ಒಂದು ತೀರದಲ್ಲಿರ್ತಕ್ಕಂಥ ಸುಲ್ತಾನ ಅವ ಏನು ಮಾಡಿದ್ದಾನೆ, ಶತ್ರುಗಳ ಭಯದಿಂದ ಗಂಗಾ ನದಿಯನ್ನು ದಾಟಲಿಕ್ಕೆ ಬಾರದಂತೆ ಎಲ್ಲ ನೌಕೆಗಳನ್ನು ತೆಗೆದುಬಿಟ್ಟಿದ್ದಾನೆ. ಯಾರಿಗೂ ಗಂಗಾ ನದಿಯನ್ನು ದಾಟಿ ಈ ದಡದಿಂದ ಆಚೆ ದಡಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಗಂಗೆಯನ್ನು ದಾಟದೇ ಬದರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬದರಿಗೆ ಹೋಗಬೇಕಾದ್ರೆ ಗಂಗೆಯನ್ನು ದಾಟಿ ಹೋಗಬೇಕು, ಮತ್ತು ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಗಂಗಾ ನದಿಯನ್ನು ದಾಟಿಕೊಂಡೇ ಬರಬೇಕು, ಬೇರೆ ಮಾರ್ಗವೇ ಇಲ್ಲ. ಹಾಗೆ ಶ್ರೀಮದ್ ಆಚಾರ್ಯರು ಗಂಗೆಯನ್ನು ದಾಟಬೇಕು, ದಾಟಲಿಕ್ಕೆ ನೌಕೆ ಇಲ್ಲ, ಏನು ಮಾಡಬೇಕು? ಈಗ ಶ್ರೀಮದ್ ಆಚಾರ್ಯರು ತೋರಿಸಿದ ಮಹಿಮೆ ಅಪಾರವಾದ ಮಹಿಮೆ. ಎಷ್ಟು ಸಹಜವಾಗಿ ಶ್ರೀಮದ್ ಆಚಾರ್ಯರಲ್ಲಿ ಆ ಅಷ್ಟಸಿದ್ಧಿಗಳು ಅಂತ ನಾವೇನು ಹೇಳುತ್ತೇವೆ, ಅದರಲ್ಲಿ ಒಂದೊಂದು ಸಿದ್ಧಿಯನ್ನು ಕೂಡ ಎಷ್ಟರ ಮಟ್ಟಿಗೆ ಸಿದ್ಧಿಸಿತ್ತು ಶ್ರೀಮದ್ ಆಚಾರ್ಯರಿಗೆ ಅನ್ನೋದನ್ನು ನಾವು ಮನಗಾಣಬಹುದು. ಗಂಗಾ ನದಿ ಯಾವಾಗಲೂ ಹರಿಯುವ ನದಿ. ಬೇಸಿಗೆಯಲ್ಲಿ ಹಿಮಕರಗಿ ಹರಿದರೆ ಮಳೆಗಾಲದಲ್ಲಿ ಮಳೆ ನೀರಿಂದ ಹರಿಯುವ ನದಿ ಅದು ಗಂಗಾ ನದಿ. ಹೀಗೆ ಭೋರ್ಗರಿದು ಹರಿತಾ ಇರತಕ್ಕಂಥ ಗಂಗಾ ನದಿಯನ್ನು ದಾಟುವ ಪ್ರಸಂಗ ಬಂತು. ಅನಾಯಾಸವಾಗಿ ಶ್ರೀಮದ್ ಆಚಾರ್ಯ ಹೇಳುತ್ತಾರೆ, ತಮ್ಮ ಉತ್ತರೀಯವನ್ನು ಒಬ್ಬನಿಗೆ ಹಿಡ್ಕೊಳ್ಳಿಕ್ಕೆ ತಮ್ಮ ಒಬ್ಬ ಶಿಷ್ಯನ ಕೈಯನ್ನು ತಾವು ಹಿಡಿದರು, ಅವನ ಶಿಷ್ಯನ ಕೈ ಮತ್ತೊಬ್ಬ, ಅವನ ಶಿಷ್ಯನ ಕೈ ಮತ್ತೊಬ್ಬ, ಹೀಗೆ ಎಲ್ಲ ಶಿಷ್ಯರು ಕೂಡ ಒಬ್ಬೊಬ್ಬರ ಕೈಯನ್ನು ಹಿಡಿದಿದ್ದಾರೆ. ಶ್ರೀಮದ್ ಆಚಾರ್ಯರು ತಮ್ಮ ಹಿಂದಿರುವ ಒಬ್ಬ ಶಿಷ್ಯನ ಕೈಯನ್ನು ಹಿಡಿದು ನೆಲದ ಮೇಲೆ ನಡೆಯುವಂತೆ ಗಂಗಾ ನದಿಯ ಮೇಲೆ ನಡೆದುಕೊಂಡು ಈ ದಡದಿಂದ ಆ ದಡಕ್ಕೆ ಅನಾಯಾಸವಾಗಿ ಹೋಗಿಬಿಟ್ರು ಶ್ರೀಮದ್ ಆಚಾರ್ಯರು. ನೀರಿನ ಮೇಲೆ ಸಣ್ಣ ಹೆಜ್ಜೆ ನೀಡೋದು ಕಷ್ಟ, ಎಂಥ ಭಾರದ ವಸ್ತು ನೀರಿಗೆ ಬಿದ್ದರೂ ಕೂಡ ಮುಳುಗೋದು ಸಹಜ. ಅಂಥದರಲ್ಲಿ ಇಷ್ಟು ಮಂದಿ ಶಿಷ್ಯರನ್ನು ನೆಲದ ಮೇಲೆ ಹೇಗೆ ನಾವು ನಡೆದು ಹೋಗುವಂತೆ ನೀರಿನ ಮೇಲೆ ನಡೆಸಿಕೊಂಡು ಶ್ರೀಮದ್ ಆಚಾರ್ಯರು ಎಲ್ಲ ಶಿಷ್ಯರನ್ನು ಅಲ್ಲಿ ದಾಟಿಸಿಬಿಟ್ಟಿದ್ದಾರೆ. ಇದು ಶ್ರೀಮದ್ ಆಚಾರ್ಯರ ಅದ್ಭುತವಾಗಿರತಕ್ಕಂಥ ಒಂದು ಮಹಿಮೆ. ಇಮಾನ್ ಸ್ವಸ್ವಪೂರ್ವಾಶ್ರಯಾನಾತ್ಮವಾಕ್ಯಾತ್ ಸಲೀಲಂ ದಯಾಲುಸ್ಸ ಮೂಲಾಶ್ರಯಾತ್ಮ ನಿಷೇದೃನಾದೃತ್ಯ ಚಾನನ್ಯಲಂಘ್ಯಾಂ ತದಾತ್ಯಾಯತ್ತಾಂ ನದೀಂ ಸಂಸ್ಕೃತಿಂ ವಾ. ಬಹಳ ಸ್ಪಷ್ಟವಾಗಿ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರ ಈ ಮಹಿಮೆಯನ್ನು ತುಂಬ ಚೆನ್ನಾಗಿ ಮೂಡಿಸಿಕೊಟ್ಟಿದ್ದಾರೆ. ಅನಾಯಾಸವಾಗಿ ಇಷ್ಟು ಜನ ಶಿಷ್ಯರನ್ನು ದಾಟಿಸಿದ ಶ್ರೀಮದ್ ಆಚಾರ್ಯರು ಕೇವಲ ಗಂಗಾ ನದಿಯನ್ನು ಮಾತ್ರ ದಾಟಿಸುವ ಸಾಮರ್ಥ್ಯವುಳ್ಳವರಲ್ಲ. ಇದೊಂದು ನಿದರ್ಶನ ನಮಗೆ. ಇದನ್ನು ತಿಳಿದುಕೊಂಡರೆ ಕೇವಲ ಗಂಗಾ ನದಿ ಮಾತ್ರ ಅಲ್ಲ, ಸಂಸಾರ ಸಾಗರವನ್ನೇ ದಾಟಿಸುವ ಸಾಮರ್ಥ್ಯ ಅದು ಶ್ರೀಮದ್ ಆಚಾರ್ಯರಿಗಿದೆ. ಅದು ಶ್ರೀಮದ್ ಆಚಾರ್ಯರು ಯಾರ ಕೈಯನ್ನು ಹಿಡಿತಾರೋ ಅವರಿಗೆ ದಾಟುವ ಸಾಮರ್ಥ್ಯ ಬರುತ್ತೆ. ನೋಡ್ರಿ, ಗಮನಿಸೋಣ, ಇಲ್ಲಿ ಶ್ರೀಮದ್ ಆಚಾರ್ಯರ ಕೈಯನ್ನು ಹಿಡಿದವ ನೇರವಾಗಿ ಒಬ್ಬ, ಆದರೆ ಅವನ ಕೈಯನ್ನು ಮತ್ತೊಬ್ಬ, ಹೀಗೆ ಯಾರ್ಯಾರು ಕೊನೆಯವರೆಗೂ ಕೂಡ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದವರನ್ನು ಆಶ್ರಯಿಸಿದರೂ ಸಾಕು, ಅವರನ್ನೂ ಶ್ರೀಮದ್ ಆಚಾರ್ಯ ಉದ್ಧಾರ ಮಾಡುತ್ತಾರೆ ಅನ್ನೋದಕ್ಕೆ ಇದೊಂದು ಪ್ರಸಂಗ ಬಹಳ ಅದ್ಭುತವಾಗಿ ಸುಮಧ್ವಿಜಯದ ಈ 10ನೇ ಸರ್ಗದಲ್ಲಿ ಮೂಡಿಬಂದಿದೆ. ಹಾಗಾಗಿ ದಾಸರು ನಮಗೆ ಹೇಳಿದರು, ದಾಸರ ದಾಸ್ಯವನ್ನಾದರೂ ಕರುಣಿಸೋ ರಂಗ ಅಂತ ಕೇಳಿದರು.
ಯಾಕೆ ಅಂದರೆ ನಾವು ನೇರವಾಗಿ ಶ್ರೀಮದ್ ಆಚಾರ್ಯರ ದಾಸರಾಗದೇ ಇದ್ದರೂ ಮಾಧ್ವರಾಗಿ ಮಧ್ವ ಪರಂಪರೆಯಲ್ಲಿ ಬಂದರೆ ಸಾಕು. ಅನೇಕ ನಮ್ಮ ದೊಡ್ಡ ಹಿರಿಮೆ ನಮ್ಮ ಮಾಧ್ವರದ್ದು. ಯಾರ್ಯಾರು ಮಾಧ್ವ ಪರಂಪರೆಯಲ್ಲಿ ಬಂದಿದ್ದಾರೋ ಅನೇಕ ಜನ ಯತಿಶಿಷ್ಯರಿರಬಹುದು, ದಾಸಶ್ರೇಷ್ಠರಿರಬಹುದು. ಇಂಥ ದೊಡ್ಡ ಪರಂಪರೆಯನ್ನು ಹೊತ್ತ ಪರಂಪರೆ ಅದು ಈ ಮಾಧ್ವ ಪರಂಪರೆ. ಇಂಥ ಪರಂಪರೆಯಲ್ಲಿ ಹುಟ್ಟಿದ ನಾವು ನಮ್ಮ ಹಿರಿಕರಾದ ಅನೇಕ ಜನ ಯತಿಗಳ ದಾಸವರೇಣ್ಯರ ಅವರ ಪಾದಗಳನ್ನು ಹಿಡಿದುಕೊಂಡರೂ ಸಾಕು, ನಮ್ಮನ್ನು ಶ್ರೀಮದಾಚಾರ್ಯರು ಸಂಸಾರ ಸಾಗರದಿಂದಲೇ ನಮ್ಮನ್ನು ದಾಟಿಸಿ ಬಿಡುತ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಅದಕ್ಕೊಂದು ನಿದರ್ಶನ ನಮಗೆ ಇದನ್ನು ನಾರಾಯಣ ಪಂಡಿತಾಚಾರ್ಯರು ಪ್ರಾರಂಭದಲ್ಲಿ ಇದನ್ನು ಹಾಕಿಕೊಡ್ತಾ ಇದ್ದ. ಹೀಗೆ ಅದ್ಭುತವಾದ ರೀತಿಯಲ್ಲಿ ಗಂಗಾ ನದಿಯನ್ನು ದಾಟಿದರು ಶ್ರೀಮದಾಚಾರ್ಯರು. ಇದನ್ನು ದೂರದಲ್ಲಿ ನಿಂತು ಆ ಕಡೆ ತೀರದಲ್ಲಿ ನಿಂತು ನೋಡುತ್ತಾ ಇದ್ದಾರೆ. ಆ ಎಲ್ಲ ಸುಲ್ತಾನನ ಕಡೆಯವರು ತುರುಷ್ಕರೆಲ್ಲರೂ ಕೂಡ ನೋಡುತ್ತಾ ಇದ್ದಾರೆ. ಆಶ್ಚರ್ಯ. ಅವರೆಲ್ಲರೂ ಏಕಕಂಠದಿಂದ ಹೇಳ್ತಾ ಇದ್ದಾರೆ, ವಾರಯತ ವೈರಿ ಸುಹೃದೋ ಮುನ್ ಮಾರಯತ ಪಾರಗಮನಾತ್ ಪ್ರಾಕ್ ಆಪತತ ಆಲಪತ ಇತ್ಯವದದುಚ್ಚೈ ಸತ್ವರಕರಾಜ ಪುರುಷಾನ್ ಉಚಿತವಾಚ. ಇವರು ಶ್ರೀಮದ್ ಆಚಾರ್ಯರು, ಅವರ ಜೊತೆಗೆ ಒಂದಿಷ್ಟು ಜನ ಹಿಂಡು ಶ್ರೀಮದ್ ಆಚಾರ್ಯರ ಜೊತೆಗೆ ಸಂಚಾರದಲ್ಲಿ ಕೇವಲ ಯತಿಗಳು ಮಾತ್ರ ಅಲ್ಲ, ಯತಿಗಳೂ ಇದ್ದಾರೆ, ಬ್ರಹ್ಮಚಾರಿಗಳೂ ಇದ್ದಾರೆ, ಗೃಹಸ್ಥರೂ ಇದ್ದಾರೆ. ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದರು ಶ್ರೀಮದ್ ಆಚಾರ್ಯರು. ಇಂಥ ಸಂಚಾರ ಶ್ರೀಮದ್ ಆಚಾರ್ಯರ ಸಂಚಾರ. ಶ್ರೀಮದ್ ಆಚಾರ್ಯರ ಸಂಚಾರ ಕೇವಲ ವಿಷ್ಣು ಸರ್ವೋತ್ತಮತ್ವಕ್ಕೋಸ್ಕರ, ಅದರ ಪ್ರಚಾರಕ್ಕೋಸ್ಕರ ಆದ ಸಂಚಾರ ಅದು ಶ್ರೀಮದ್ ಆಚಾರ್ಯರ ಸಂಚಾರ. ಅವರೇ ತಾವು ಯತಿಪ್ರಣವಕಲ್ಪದಲ್ಲಿ ಹೇಳಿದರು, ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಇದು ಲೋಕದಲ್ಲಿರುವ ಎಲ್ಲ ಯತಿಗಳಿಗೆ ಕೊಟ್ಟ ಸಂದೇಶ. ಇದು ಸುಮ್ಮನೆ ಮಾತಿಗೋಸ್ಕರ ಹೇಳಿದ್ದಲ್ಲ, ಹಾಗೆ ನಡೆದು ತೋರಿಸಿ ಆಮೇಲೆ ಹೇಳಿದ ಗುರುಗಳು ಅವರು ಶ್ರೀಮದಾಚಾರ್ಯರು. ಈ ಹಿನ್ನೆಲೆಯಲ್ಲಿ ಆ ಎಲ್ಲ ಶ್ರೀಮದ್ ಆಚಾರ್ಯರ ಜೊತೆಗೆ ಬರುವ ದೊಡ್ಡ ಪರಂಪರೆಯನ್ನು ಕಂಡಾಗ ಎಲ್ಲ ಆ ತುರುಷ್ಕರ ಸೈನಿಕರು ಅವರನ್ನು ಹೊಡಿರಿ ಕಡಿರಿ ಹೇಳ್ತಾ ಇದ್ದಾರೆ. ಎಲ್ಲ ನೀರಿಗೆ ಬೀಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ಭಾರಿ ಆತಂಕಕ್ಕೆ ಒಳಗಾಗಿ, ನಮಗೇನಾದರೂ ಇಂಥ ಪರಿಸ್ಥಿತಿಗಳು ಬಂದರೆ ಕಕ್ಕಾಬಿಕ್ಕಿ ಆಗಿಬಿಡುತ್ತೆ, ಏನು ಮಾಡಬೇಕು ಅಂತ ಕೈಕಾಲುಗಳು ಓಡೋದಿಲ್ಲ, ನಮಗೆ ಬುದ್ಧಿಭ್ರಮಣೆ ಆಗಿಬಿಡುತ್ತೆ. ಅವರು ಸಾಯಿಸೋದಕ್ಕಿಂತ ಮುಂಚೆ ನಾವೇ ಸತ್ತು ಹೋಗ್ತೇವೆ ಹೆದರಿಕೆಯಿಂದ. ಆದರೆ ಶ್ರೀಮದ್ ಆಚಾರ್ಯರ ಪ್ರತಿಭೆ, ಅವರ ಬುದ್ಧಿಶಕ್ತಿ, ಅವರ ದೈಹಿಕವಾದ ಶಕ್ತಿ ಅಪಾರವಾಗಿದೆ. ಆದ್ದರಿಂದ ಆ ತುರುಷ್ಕ ರಾಜರು ಹೀಗೆಲ್ಲ ಕಠೋರವಾಗಿ ಮಾತನಾಡ್ತಾ ಇದ್ದರೆ ಯಾವ ವಿಕಾರಕ್ಕೂ ಕೂಡ ಒಳಗಾಗದೆ ಶ್ರೀಮದ್ ಆಚಾರ್ಯರು ಅವರ ಭಾಷೆಯಲ್ಲಿಯೇ ಮಾತನಾಡ್ತಾ ಇದ್ದಾರೆ. ಸರ್ವಭಾಷಾ ಪ್ರವೀಣರು. ಹಾಗಾಗಿ ನಾವು ಶ್ರೀಮದ್ ಆಚಾರ್ಯರನ್ನು ಕರೆಯುವಾಗ ಸರ್ವಜ್ಞಾಚಾರ್ಯರು ಅಂತ ಯಾಕೆ ಹೇಳ್ತೇವೆ? ಮತ್ತು ಸುಮ್ಮನೆ ಏನು, ಎಲ್ಲ ಭಾಷೆಗಳು ಕೂಡ ಕರಗತ ಶ್ರೀಮದ್ ಆಚಾರ್ಯರಿಗೆ ಕರತಲಾಮಲಕಗೊಳಿಸಿಕೊಂಡವರು ಸರ್ವಜ್ಞರಾದ ಶ್ರೀಮದ್ ಆಚಾರ್ಯರಾದ್ದರಿಂದ ಅವರು ಅಷ್ಟೇ ಶಾಂತರಾಗಿ ಹೇಳ್ತಾ ಇದ್ದಾರೆ, ನಾವು ನಿಮ್ಮ ರಾಜನನ್ನೇ ನೋಡ್ಲಿಕ್ಕೆ ಬರ್ತಾ ಇದ್ದೇವೆ, ನೀವ್ಯಾಕೆ ಆತಂಕಗೊಂಡು ನಮ್ಮಲ್ಲಿ ಶತ್ರುಗಳು ಅಂತ ಭಾವಿಸಿ ನೀವೇ ಯಾಕೆ ನೀರಿಗೆ ಬೀಳ್ತಾ ಇದ್ದೀರಿ? ನೀರಿಗೆ ಬೀಳಬೇಡಿ, ನಾವೇ ನಿಮ್ಮಲ್ಲಿ ಬರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ದೂರದಲ್ಲಿ ನಿಂತು ಆ ತುರುಷ್ಕ ರಾಜ ನೋಡ್ತಾ ಇದ್ದಾನೆ ಶ್ರೀಮದಾಚಾರ್ಯರ ಬರುವಿಕೆ. ಅವರ ಶಿಷ್ಯರು, ಎಲ್ಲ ಅವರ ಸೈನಿಕರು ಅವರ ಬಳಿಯಲ್ಲಿ ನಡೆದುಕೊಂಡ ಕ್ರಮ, ಶ್ರೀಮದ್ ಆಚಾರ್ಯರ ಶಾಂತವಾದ ಮಾತುಗಳು. ಆಚಾರ್ಯರು ದಕ್ಷಿಣದಿಂದ ಹೋಗ್ತಾ ಇದ್ದಾರೆ ಉತ್ತರದ ಕಡೆಗೆ. ಆದರೆ ಇವರ ಮಾತುಗಳನ್ನೆಲ್ಲ ಅವರು ಆಲಿಸಿಬಿಟ್ರು. ಕಾರಣ, ಅವರ ಭಾಷೆಯಲ್ಲಿಯೇ ಶ್ರೀಮದ್ ಆಚಾರ್ಯ ಮಾತನಾಡ್ತಾ ಇದ್ದಾರೆ. ಅದು ಶ್ರೀಮದ್ ಆಚಾರ್ಯರ ವೈಶಿಷ್ಟ್ಯ. ಹಾಗಾಗಿ ನಿಮ್ಮ ರಾಜನ ಕಡೆಗೆ ನಾವು ಬರ್ತಾ ಇದ್ದೇವೆ ಅಂತ ಹೇಳಿದರು. ಎಲ್ಲ ಶಾಂತರಾದರು. ಆ ತುರುಷ್ಕ ರಾಜನ ಕಡೆಗೆ ಶ್ರೀಮದ್ ಆಚಾರ್ಯರು ಹೋಗ್ತಾ ಇದ್ದಾರೆ. ಆ ರಾಜನಿಗೆ, ಆ ಸುಲ್ತಾನನಿಗೆ ಆಶ್ಚರ್ಯ. ಯಾಕೆಂದರೆ ಅವನು ಹೇಳಿದ ಆಶ್ಚರ್ಯಪಟ್ಟು ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ಗಂಗಾ ನದಿಯನ್ನು ದಾಟಿದ್ದು ಹೇಗೆ? ಎಲ್ಲ ನನ್ನ ಸೈನಿಕರೆಲ್ಲ ಒಬ್ಬೊಬ್ಬರು ಸಿಂಹದಂತೆ ಇದ್ದಾರೆ, ಮಹಾಕ್ರೂರಿಗಳು. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳುವಾಗ ಸಿಂಹರಾಡಿವ ಶೃಗಾಲ ಸಮೂಹೇ, ಚೆನ್ನಾಗಿ ಉದಾಹರಣೆ ಕೊಟ್ಟರು ನಾರಾಯಣ ಪಂಡಿತಾಚಾರ್ಯರು. ಸಿಂಹದಂತೆ ಇದ್ದಾರೆ ಅಂತ ಅವ ಹೇಳಿದ. ಆದರೆ ನಾರಾಯಣ ಪಂಡಿತಾಚಾರ್ಯ ಹೇಳಿದರು, ಆಚಾರ್ಯರೆದುರಿಗೆ ಅವರೆಲ್ಲ ಸಿಂಹ ಅಲ್ಲ, ಆಚಾರ್ಯರೇ ಸಿಂಹ ಇದ್ದಾಗ. ಆ ಶೃಗಾಲ ನರಿಗಳ ಮಧ್ಯದಲ್ಲಿ ಸಿಂಹ ಹೇಗೋ ಅದರಂತೆ ಹೋಗ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅವರೆಲ್ಲ ನರಿಗಳಂತಾಗಿದ್ದಾರೆ. ಆ ತುರುಷ್ಕರಾಜನ ಸೈನಿಕರೆಲ್ಲರೂ ಕೂಡ ಅವರ ಮಧ್ಯದಲ್ಲಿ ಸಿಂಹದಂತೆ ಶ್ರೀಮದಾಚಾರ್ಯರು ಗಂಭೀರವಾದ ನಡೆಗೆ, ಅವರ ಸುಂದರವಾದ ಮೃದುವಾದ ಗಂಭೀರವಾದ ಭಾಷೆ ಇವುಗಳನ್ನೆಲ್ಲ ಕೇಳಿ ಆ ಈಶ್ವರ ದೇವ, ನಮ್ಮ ಸುಲ್ತಾನ ರಾಜ ತುರುಷ್ಕ ರಾಜ ಭಾಳ ಮನಸೋತು ಬಿಟ್ಟ ಶ್ರೀಮದಾಚಾರ್ಯರಿಗೆ. ಆಚಾರ್ಯರನ್ನು ಕಂಡು ಹೇಳ್ತಾ ಇದ್ದಾನೆ, ವಚಸೇತ್ಯನೇನ ಸಪರಾನ್ಯರುಣದ್ಭುಜಗಾನ್ನರೇಂದ್ರ ಇವ ಮಂತ್ರಬಲಾತ್ ಉದತಾರಯತ್ ಪರಿಜನಂ ಮೃತಿಭಿ ಸರಿತಶ್ಚ ದೇವ ಸರಿತಶ್ಚ ಸಮಂ. ಎಲ್ಲ ಹೇಗಾಯಿತು ಅವರ ಪರಿಸ್ಥಿತಿ ಅಂತ ಹೇಳಿದರೆ, ಗರುಡ ಮಂತ್ರವನ್ನು ತಿಳಿದ ವ್ಯಕ್ತಿ ಹೇಗೆ ತನ್ನ ಎದುರುಗಡೆ ಇರತಕ್ಕಂತಹ ಹಾವುಗಳನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಬಿಡುತ್ತೋ ಆ ಮಂತ್ರ,
ಅದರಂತೆ ಶ್ರೀಮದಾಚಾರ್ಯರ ದರ್ಶನವೇ ಅವರಿಗೆಲ್ಲ ಗರುಡ ಮಂತ್ರ ಇದ್ದಾಗಾಯಿತು. ಯಾವಾಗ ಶ್ರೀಮದಾಚಾರ್ಯರನ್ನು ನೋಡಿಬಿಟ್ರೋ ಆ ಶ್ರೀಮದಾಚಾರ್ಯರು ಎಲ್ಲರನ್ನ ಸೆಳೆಯುವ ವಶಿತ್ವ ಅನ್ನುವ ಗುಣ, ಅಷ್ಟಯೋಗಗಳಲ್ಲಿ ಆ ವಶಿತ್ವ ಅನ್ನೋದು ಕೂಡ ಒಂದು ಗುಣ. ಎಲ್ಲರನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳೋದು, ಏನೋ ಮಾಟ ಮಂತ್ರಗಳನ್ನು ಮಾಡಿ ದುರುದ್ದೇಶಕ್ಕೋಸ್ಕರ ಮತ್ತೊಬ್ಬರನ್ನು ವಶಪಡಿಸಿಕೊಳ್ಳುವ ಗುಣ ಅಲ್ಲ ಶ್ರೀಮದಾಚಾರ್ಯರದ್ದು. ಒಳಗಡೆ ನಿಂತು ಪ್ರೇರಿಸುವ ಗುಣ ಶ್ರೀಮದಾಚಾರ್ಯರದ್ದು. ಹಾಗಾಗಿ ಅನಾಯಾಸವಾಗಿ ಮಂತ್ರಮುಗ್ಧರಾಗುವಂತೆ ಮಾಡಿದ ವ್ಯಕ್ತಿತ್ವ ಅದು ಶ್ರೀಮದಾಚಾರ್ಯರ ವ್ಯಕ್ತಿತ್ವ. ಗರುಡನ ಮುಂದೆ ಹಾವು ತಣ್ಣಗಾದಂತೆ ಆಚಾರ್ಯರ ಎದುರಿಗೆ ಆ ಎಲ್ಲ ತುರುಷ್ಕ ರಾಜರು, ಅವನ ಸೈನಿಕರು ಎಲ್ಲರೂ ಕೂಡ ಶಾಂತರಾದರು. ಆ ರಾಜನಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯದಿಂದ ಏನು ಮಾಡಿದ? ಸಪದಿ ರಾಜ್ಯಾರ್ಥಂ ಸಪದಿ ಸಮರ್ಪಯಾಂಬಭೂವ. ಆಚಾರ್ಯರಿಗೆ ಮನಸೋತು ಬಿಟ್ಟ, ಶರಣಾಗತನಾದ. ಆಚಾರ್ಯರಿಗೆ ಹೇಳ್ತಾ ಇದ್ದಾನೆ, ನೀವಿಲ್ಲೇ ಇದ್ದು ಬಿಡ್ರಿ ನನ್ನ ಬಳಿಯಲ್ಲಿ, ನಿಮಗೆ ಅರ್ಧ ರಾಜ್ಯವನ್ನು ನಾನು ನಿಮಗೆ ಕೊಟ್ಟು ಬಿಡ್ತೇನೆ ಅಂತಂದ. ಯಾರು ನನ್ನ ಕಡೆಯಲ್ಲಿ ಶತ್ರುಗಳು ಬರಬಾರದು ಅಂತ ಊಹೆ ಮಾಡಿಕೊಂಡು ಆ ಎಲ್ಲ ತನ್ನ ರಕ್ಷಣೆಯನ್ನು ಮಾಡಿಕೊಂಡಿದ್ದ ಆ ರಾಜ ಶ್ರೀಮದಾಚಾರ್ಯರಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ, ಇಲ್ಲೇ ಇದ್ದು ಬಿಡ್ರಿ ಅಂತ ಹೇಳಿದ. ಆದರೆ ಪರಮ ವಿರಕ್ತ ಶಿಖಾಮಣಿಗಳು ಶ್ರೀಮದಾಚಾರ್ಯರು. ಇದೇ ಭೀಮಸೇನನಾಗಿ ಹನುಮಂತನಾಗಿ ಹಿಂದೆ ಅವತಾರವನ್ನು ಮಾಡಿದಾಗ ಸಾಕ್ಷಾತ್ ಶ್ರೀರಾಮಚಂದ್ರ ಕೇಳಿದ, ಇದೇ ಶ್ರೀಮದಾಚಾರ್ಯರಿಗೆ ಹಿಂದೆ ಹನುಮಂತನಾಗಿ ಅವತಾರವನ್ನು ಮಾಡಿದಾಗ, ಪ್ರೇಷ್ಠೋನ ರಾಮಸ್ಯ ಬಭೂವ ತಸ್ಮಾನ್ನ ರಾಮರಾಜ್ಯೇ ಸುಲಭಂಚ ಕಿಂಚಿತ್. ಇದೇ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯ ಮೊದಲನೇ ಸರ್ಗದಲ್ಲಿ ಇದನ್ನು ಉಲ್ಲೇಖ ಮಾಡುತ್ತಾರೆ. ಹನುಮಂತನ ವ್ಯಕ್ತಿತ್ವ ಹೇಗಿತ್ತು? ರಾಮರಾಜ್ಯ, ಸರಳವಾದ ಒಬ್ಬ ಪ್ರಜೆಯೂ ಕೂಡ ಯಾವ ಕೊರತೆಯೂ ಇಲ್ಲದಂತೆ ವಾಸ ಮಾಡುವ ಕಾಲ ಅದು ರಾಮನ ಕಾಲ. ಅಂಥದರಲ್ಲಿ ಸಾಕ್ಷಾತ್ತಾಗಿ ಶ್ರೀರಾಮಚಂದ್ರ ಹನುಮಂತನ ಅಪಾರವಾದ ಸೇವೆಗೆ, ನಿಸ್ವಾರ್ಥವಾದ ಸೇವೆಗೆ ಮೆಚ್ಚಿ ರಾಮಚಂದ್ರ ಹೇಳಿದ, ಏನು ಬೇಕು ಕೇಳು ಹನುಮಂತ ಅಂತ ಕೇಳಿದಾಗ, ತತ್ಪಾದ ಸೇವಾರತಿರೇಶ ನೆಚ್ಛತ್ ತಥಾಪಿ ಭೋಗಾನ್ ನನು ಸಾವಿರಕ್ತಿ. ಸಾಕ್ಷಾತ್ತಾಗಿ ಶ್ರೀರಾಮಚಂದ್ರ ಕೇಳಿದರೂ ಕೂಡ ಏನೂ ಬೇಡಪ್ಪ, ನಿನ್ನ ಪಾದಾರವಿಂದಗಳಲ್ಲಿ ಅಪ್ರತಿಮವಾದ ಭಕ್ತಿ, ನಿರ್ವ್ಯಾಜವಾದ ಭಕ್ತಿ, ಅದು ಕ್ಷಣ ಕ್ಷಣದಲ್ಲಿ ಅಭಿವೃದ್ಧಿಯಾಗುವಂತೆ ಮಾಡು ಅಂತ ವರವನ್ನು ಕೇಳಿದ ಪುಣ್ಯಾತ್ಮರು ಇದೇ ಶ್ರೀಮದಾಚಾರ್ಯರು ಹನುಮದವತಾರದಲ್ಲಿ. ಅಂಥ ಮಹಾವಿರಕ್ತರಾದ ಶ್ರೀಮದಾಚಾರ್ಯರಿಗೆ ನಾನು ಅರ್ಧ ರಾಜ್ಯವನ್ನು ಕೊಡುತ್ತೇನೆ, ಇಲ್ಲೇ ಇರ್ರಿ ಅಂತ ಹೇಳಿದರೆ ಅರ್ಧ ರಾಜ್ಯವನ್ನು ಪಡೆದುಕೊಳ್ಳಿಕ್ಕೋಸ್ಕರ ಬಂದವರಲ್ಲ ಶ್ರೀಮದಾಚಾರ್ಯರು. ಭಗವಂತನ ಆದೇಶ ಇದ್ದದ್ದು ಸಜ್ಜನರ ಅಜ್ಞಾನವನ್ನು ಹೋಗಲಾಡಿಸಬೇಕು. 3 ಅವತಾರಗಳಾದದ್ದು ಕೂಡ ಹನುಮ ಭೀಮ ಮಧ್ವರಾಗಿ ವಾಯುದೇವರ ಅವತಾರವನ್ನು ಮಾಡಿದ್ದು ಭಗವತ್ ಕಾರ್ಯ ಸಾಧಕ ಅಂತ ನಾವು ಹೇಳುತ್ತೇವೆ. ಭಗವಂತನ ಕಾರ್ಯವನ್ನು ಸಾಧಿಸುವುದಕ್ಕೋಸ್ಕರ ಬಂದವರೇ ವಿನಃ ಶ್ರೀಮದಾಚಾರ್ಯರು ಅರ್ಧ ರಾಜ್ಯವನ್ನು ಭೋಗಿಸುವುದಕ್ಕೋಸ್ಕರ ಬಂದವರಲ್ಲ. ಭೋಗ ಬೇಡ, ನಾನು ವಿರಕ್ತ ಅಂತ ಸೂಚನೆ ಮಾಡುವುದಕ್ಕೋಸ್ಕರ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದವರು. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ ಅಂತ ಇದೇ ಪಂಡಿತಾಚಾರ್ಯ 4ನೇ ಸರ್ಗದಲ್ಲದನ್ನು ಉಲ್ಲೇಖ ಮಾಡುತ್ತಾರೆ. ಪರಮ ವಿರಕ್ತ ಶಿಖಾಮಣಿಗಳಾಗಿ ಅವರು ಇಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿದವರಾದ್ದರಿಂದ ಇಂಥ ಶ್ರೀಮದಾಚಾರ್ಯರಿಗೆ ಆ ತುರುಷ್ಕ ರಾಜ ನಾನು ರಾಜ್ಯವನ್ನು ಕೊಡುತ್ತೇನೆ, ನೀವಿಲ್ಲೇ ಇದ್ದುಬಿಡ್ರಿ ಅಂತ ಹೇಳಿದ್ರೆ ಅದರ ಕಡೆಗೆ ತಿರುಗೂ ಕೂಡ ನೋಡದೆ ಶ್ರೀಮದಾಚಾರ್ಯರು ತಾವು ಹಾಗೆ ಸಂಚಾರವನ್ನು ಮುಂದುವರೆಸಿದರು ಅನ್ನುವ ಭಾಗವನ್ನು ಈ ಭಾಗದಲ್ಲಿ ನಾವು ಕಾಣುತ್ತೇವೆ. ರಾಜನಿಗೆ ಆಶ್ಚರ್ಯ ಆಯಿತು, ಇಂಥ ವ್ಯಕ್ತಿಗಳು ಲೋಕದಲ್ಲಿದ್ದಾರೆ. ಬೇಕು ಅಂತ ಹಣವನ್ನು ಸಂಪತ್ತನ್ನು ಅಪೇಕ್ಷೆ ಪಡುವ ಜನೆಯಲ್ಲಿ ತಾನಾಗಿ ಬಂದ ಸಂಪತ್ತನ್ನು ನಿರಾಕರಣೆ ಮಾಡುವ ಈ ಸನ್ಯಾಸಿಗಳಲ್ಲಿ ಬಹಳ ಆಶ್ಚರ್ಯ ಆಯಿತು. ಅಷ್ಟೇ ಸಂತೋಷದಿಂದ ಶ್ರೀಮದಾಚಾರ್ಯರನ್ನು ತಾನು ಬೀಳ್ಕೊಡ್ತಾ ಇದ್ದಾನೆ. ಶ್ರೀಮದಾಚಾರ್ಯರು ಹಾಗೆ ನಂತರದಲ್ಲಿ ಬದರಿಕಾಶ್ರಮಕ್ಕೆ ತಾವು ಹೋಗಿ ಅಲ್ಲಿ ಶ್ರೀಮದಾಚಾರ್ಯರು ಭಗವಂತನ ಮೂಲಕ ಭಗವಂತನ ಬಳಿಯಲ್ಲಿ ಹಾಗೇ ಆ ತುರುಷ್ಕ ರಾಜ ತಾನು ಹೋಗುವಾಗ ಅವರ ಭಾಷೆಯಲ್ಲಿಯೇ ತಾನು ಬೇಕಾದಷ್ಟು ಮಾತನಾಡುವಾಗ ಅವರೆಲ್ಲ ಕೇಳಿದರು. ಪ್ರಾರಂಭದಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಹಣೆಯಲ್ಲಿರೋದು ಏನು ಅಂತ ಕೇಳುತ್ತಾರೆ. ಭಾವಪ್ರಕಾಶಕದಲ್ಲಿ ಇದನ್ನು ಉಲ್ಲೇಖ ಮಾಡುತ್ತಾರೆ. ನಾರಾಯಣ ಪಂಡಿತಾಚಾರ್ಯ ಉಲ್ಲೇಖ ಮಾಡುವಾಗ ಅವರೆಲ್ಲ ಗದೆ ಹಿಡಿದಿದ್ದಾರೆ. ಶ್ರೀಮದಾಚಾರ್ಯ ಉತ್ತರ ಕೊಟ್ಟರಂತೆ, ನಿಮ್ಮ ಕೈಯಲ್ಲಿ ಏನಿದೆಯೋ ಅದೇ ನಮ್ಮ ಹಣೆಯಲ್ಲಿದೆ ಎಂದರಂತೆ. ಅವರ ಕೈಯಲ್ಲಿ ಗದೆಯನ್ನು ಹಿಡಿದಿದ್ದರು. ಗದೆ ಹಿಡಿದದ್ದು ಯಾತಕ್ಕೋಸ್ಕರ? ಯಾರಾದರೂ ಶತ್ರುಗಳು ಬಂದರೆ ಅವನ್ನ ಸದೆಬಡಿಬೇಕು ಅಂತ. ಶ್ರೀಮದಾಚಾರ್ಯರು ಉತ್ತರ ಕೊಟ್ಟರು, ನಿಮ್ಮ ಕೈಯಲ್ಲಿ ಏನಿದೆಯೋ ಅದು ನಮ್ಮ ಹಣೆಯಲ್ಲಿದೆ ಅಂತಂದರು. ನಾವು ಧಾರಣೆ ಮಾಡುವ ಆ ಅಕ್ಷತೆ ಅಂಗಾರ ಶುದ್ಧವಾದ ವೈಷ್ಣವ ಚಿಹ್ನೆ ಅದು ನಮ್ಮ ಶತ್ರು ಸಂಹಾರಕವಾದದ್ದು ಅನ್ನೋದನ್ನು ಶ್ರೀಮದಾಚಾರ್ಯ ಸೂಚನೆ ಮಾಡಿದರು. ಯಾಕೆ ಇದನ್ನು ನಾವು ಧಾರಣೆ ಮಾಡಬೇಕು? ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಬೇಕು. ಇದೇ ಶ್ರೀಮದಾಚಾರ್ಯ ಹೇಳುತ್ತಾರೆ, ಊರ್ಧ್ವಪುಂಡ್ರ ವಿಹೀನಸ್ಯ ಸ್ಮಶಾನ ಸದೃಶಂ ಮುಖಂ ಅಂತ. ಹಾಗಿರುವಾಗ ಊರ್ಧ್ವಪುಂಡ್ರಗಳನ್ನು ಧಾರಣೆ ಮಾಡೋಣ. ಅದೆಲ್ಲ ನಮ್ಮ ಶತ್ರು ಸಂಹಾರಕವಾದ ಚಿಹ್ನೆಗಳು, ವೈಷ್ಣವ ಚಿಹ್ನೆ
ಚಿಹ್ನೆಗಳು. ಅಂಥ ಚಿಹ್ನೆಗಳನ್ನು ಧಾರಣೆ ಮಾಡಿ ಶ್ರೀಮದಾಚಾರ್ಯರು ಹೇಗೆ ಲೋಕಕ್ಕೆ ಆದರ್ಶವಾಗಿದ್ದರು ಅನ್ನೋದನ್ನು ಈ ಪ್ರಸಂಗಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು. ಹೀಗೆ ಶ್ರೀಮದಾಚಾರ್ಯರ ಉತ್ತರ ಭಾರತದ ಆ ಬದರಿ ಯಾತ್ರೆ ಅದು ಮುಂದುವರಿತಾ ಇದೆ. ಇನ್ನೂ ಅನೇಕ ಪ್ರಸಂಗಗಳು ಶ್ರೀಮದಾಚಾರ್ಯರ ಮೂಲಕ ನಡೆದಿದ್ದಾವೆ. ಅದನ್ನು ಅವರ ಶಿಷ್ಯರು ಹೇಗೆ ಹೇಳಿದರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.